ನಮಸ್ಕಾರ ರೀ. ನಮ್ಗೆ ಸಿದ್ದರಾಮಯ್ಯನ ರೊಕ್ಕಲಿತ್ರ ನಾವು ಕೂಡಿಟ್ಟು ಗೃಹಲಕ್ಷ್ಮಿ ರೊಕ್ಕದಾಗ ಸಿದ್ದರಾಮಯ್ಯ ರೊಕ್ಕ ಅಂತ ತಿಳಿದು ನಾವು ಕೂಡಿಟ್ಟು ಬೋರ್ ಹಾಕ್ಸಿವ್ರಿ. ನೀರು ಬಿದ್ದೈತಿ. ಅವ್ರ ಪುಣ್ಯ ನಮ್ಗೆ. ಗೃಹಲಕ್ಷ್ಮಿದು ಸಿದ್ದರಾಮಯ್ಯರು ಪುಣ್ಯ. 4,000 ರೂಪಾಯಿದ್ದು ಬೋರ್ ಹಾಕ್ಸಿವ್ರಿ. 10,000 ರೂಪಾಯಿ ಮಗ ಹಾಕ್ಯಾರ್ರಿ. ನಾವು 44,000 ರೂಪಾಯಿ ನಮ್ದು ಅತ್ತಿ ಸೊಸಿದು. ಮೊದಲೇನೆ ಹೇಳ್ತಾ ಇದ್ರು, ಅತ್ತಿ ಕೊಡ್ತೀರಾ ಗೃಹಲಕ್ಷ್ಮಿ ದುಡ್ಡನ್ನ ಅಥವಾ ಸೊಸೆಗೆ ಕೊಡ್ತೀರಾ ಅಂತ. ಅಲ್ಲಿನೇ ಜಗಳ ಆದ್ರೆ ಅತ್ತೆ ಸೊಸೆ ಬಿಟ್ಟ ಹಣವನ್ನು ಇವತ್ತು ಬೋರ್ವೆಲ್ ಹೊಡಿಸಿ ಆ ಬೋರ್ನಿಂದ ನೀರು ಹತ್ತಿದ್ದು ಆ ನೀರಿನಿಂದ ವ್ಯವಸಾಯದಲ್ಲಿ ಅಭಿವೃದ್ಧಿಯನ್ನು ಇದನ್ನು ಸಂಪಾದನೆ ಮಾಡಿ ಬಹಳ ಆದರ್ಶವಾದಿ. ನಾನು ಉಳಿದ ಎಲ್ಲ ಯಜಮಾನಿಗಳಿಗೆ ನೀವು 2,000 ಏನು ಜಾಸ್ತಿ ಅಲ್ಲ ತಿಂಗಳಿಗೆ ಹಾಕ್ತಾರೆ, ಬಟ್ ನಮ್ಗೆಲ್ಲರಿಗೂ ಅನುಕೂಲ ಆಗಲಿ ಅಂತ ಸರ್ಕಾರ ಕೊಡ್ತಾರೆ. ಈ ರೀತಿ ಹಣವನ್ನು ಕೂಡಿಟ್ಟು ಒಳ್ಳೆ ಕೆಲಸಕ್ಕೆ ಉಪಯೋಗ ಮಾಡ್ಕೊಳ್ತಾ ಇದ್ದೀರಾ, ಇದು ನಮ್ಗೆ ಉಪಯೋಗ ಆಗ್ತಾ ಇದೆ. गांधी जो सपना गांधी परिवार में ಬೆಂಗಳೂರು ವರ್ಷದಿಂದ ದೇಶಕ್ಕೆ ಸ್ವತಂತ್ರವನ್ನು ಕಂಡುಕೊಂಡಿದೆ. ಅದರಲ್ಲೂ ಬೆಳಗಾವಿ ಜಿಲ್ಲೆ ಸ್ವತಂತ್ರ ಸಂಗ್ರಾಮದಲ್ಲಿ ಸ್ವತಂತ್ರದ ಒಂದು ಕಹಳೆಯನ್ನು ಬಹಳಷ್ಟು ಕೊಡುಗೆಯನ್ನು ನೀಡಿದರು. ಗಾಂಧೀಜಿಯವರು ಈ ಭಾಗದಲ್ಲಿ ಬಂದು 5-6 ದಿನ ಇದ್ದು ಒಂದು ಜನರಲ್ಲಿ ದೇಶದ ಭಕ್ತಿ ಮತ್ತು ದೇಶ ಸ್ವತಂತ್ರದ ಬಗ್ಗೆ ಇದನ್ನು ಮೂಡಿಸ್ಲಿಕ್ಕೆ, ಅರಿವನ್ನು ಮೂಡಿಸ್ಲಿಕ್ಕೆ ಇಲ್ಲಿ ಕಾಂಗ್ರೆಸ್ನ ಮಹಾ ಅಧಿವೇಶನ ಇತ್ತು. ಗಾಂಧೀಜಿಯವರು ತಮ್ಮ ಜೀವನದಲ್ಲಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಧ್ಯಕ್ಷರಾಗಿದ್ದರು. AICC ಅಧ್ಯಕ್ಷರಾಗಿದ್ದರು ಬೆಳಗಾಂದಲ್ಲಿ. ಅದು ಮೊದಲನೇ ಬಾರಿಗೆ. ಅದಾದಮೇಲೆ ಅವರು ಬೇರೆ ಆಗಿದ್ರು. ಸೊ ಭಾಳಷ್ಟು ಐತಿಹಾಸಿಕವಾದಂಥ ಕಾರ್ಯಕ್ರಮವನ್ನು ನಾವು ಗಾಂಧಿ ಭಾರತ ಅಂತಂದ್ರೆ ನಮ್ಮ ದೇಶದಲ್ಲಿ ಗಾಂಧಿಯ ಆದರ್ಶ ತತ್ವ ಸಿದ್ಧಾಂತವನ್ನು ಮುಂದಿನ ಪೀಳಿಗೆಗೆ ನಾವು ಹೇಳ್ಕೊಡ್ಲಿಕ್ಕೆ, ಆ ಒಂದು 100 ವರ್ಷದ ಒಂದು ಸವಿ ನೆನಪಿಗೆ ದೇಶಭಕ್ತಿಯನ್ನು ಜಾಗೃತಗೊಳಿಸ್ಲಿಕ್ಕೆ ಯುವಕರಲ್ಲಿ ಈ ಒಂದು ಗಾಂಧಿ ಭಾರತವನ್ನು ಅಂತ ಹೇಳಿ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಮಾಡಿದ್ದೀವಿ.